ಹಲೋ ಗೈಸ್, ಕರೆಂಟ್ ಏನೋ ಹೊಡಿಯುತ್ತ. ಬಾಯ್ ಬಾಯ್ ಬಾಯ್. ಹುಷಾರಮ್ಮ. ಹೇಗಿರುತ್ತೆ ಟೇಸ್ಟ್? ಒಂದು ಏನು ಚೆನ್ನಾಗಿದೆ. ಟ್ರಾಫಿಕ್ಗೆನೆ ಸಾಕತ್ತಾಗಿ ನನಗೆ ದಗ 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 ಅಂತವು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಬ್ಲಾಗ್ ಇಟ್ಸ್ ಅ ಡೈಲಿ ಬ್ಲಾಗ್. ಇವತ್ತು 1 ಗಂಟೆ ಆಗಿದೆ. ನಾನು ಬೆಳಗ್ಗೆ ಬ್ಲಾಗ್ ಮಾಡಲಿಲ್ಲ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ನಾನು ಮತ್ತು ನಮ್ಮ ಯಜಮಾನ್ರು ಇವಾಗ ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಬೀಗ ಹಾಕ್ಕೊಂಡು ಬರ್ತಾ ಇದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಫಸ್ಟು. ಅದಾದಮೇಲೆ ದಿನ ಹೆಂಗೆ ಹೋಗುತ್ತೋ ಹಂಗಂಗೆ ಏನೇನು ಮಾಡಬೇಕು ಅದನ್ನು ಮಾಡ್ತೀನಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವತ್ತು ಏನಾದರೂ ಮಾಡೋಣ ಗೈಸ್. ಹಂಗಂಗೆ ಹೋಗ್ತಾ ಇರ್ತೀವಿ. ಏನು ಹೆಂಗೆ ಹೋಗುತ್ತೋ ಹಂಗೆ ವ್ಲಾಗ್ ಮಾಡ್ತೀನಿ. ಏನು ಐಡಿಯಾ ಇಲ್ಲ. ಮೊಬೈಲ್ ಇಲ್ದೆ ಕಾಸು ಇಟ್ಟಿದ್ರೆ ಇರುತ್ತೆ, ಹಂಗೆ ಇಟ್ಕೋಬಾರ್ದಂತೆ. ಅದೇನೋ ಆಗುತ್ತೆ ಅಂತ ಹೇಳಿದ್ರು. ಕರೆಂಟ್ ಏನೋ ಹೊಡಿಯುತ್ತಂತ. ಯಾರೋ ನನ್ನ ಸ್ಟೂಡೆಂಟ್ 500 ರೂಪಾಯಿ ಇಟ್ಕೊಂಡ್ಬಿಡ್ತಾರೆ. ನಾನು 100 ರೂಪಾಯಿ ಇಟ್ಕೊಂಡಿದ್ದೀನಿ. ಅದು ಯಾವಾಗ ನೋಟ್ ಚೇಂಜ್ ಮಾಡೋದ್ರ ಅವಾಗ ಏನೇನೋ ಪುಕಾರ್ ಮಾಡಿದ್ರು. ಅದು ಸ್ಯಾಟಲೈಟ್ ಇಂದ ರೀಡ್ ಆಗುತ್ತೆ, ಅದು ಇದು ಇದು ಮಾಡಿದ್ರು. ಓಕೆ ಬಾಯ್. ಹುಷಾರು. ಬಾಯ್ ಬಾಯ್ ಬಾಯ್. ಹುಷಾರಮ್ಮ. ನಿಧಾನೇ ಕೊಡ್ಸಕ್ಕೆ ಹೇಳು ನಿನ್ನ ಫ್ರೆಂಡಿಗೆ. ಗೈಸ್, ಭವಿಷ್ಯಂಗೆ ಗಾಡಿ ಬೇಕಾಗಿತ್ತಂತೆ. ಇವತ್ತು ಅವರ ಡ್ಯಾನ್ಸ್ ಕ್ಲಾಸ್ ಮನೆಗೆ ಹೋಗ್ಬಿಟ್ಟು ಬರಬೇಕು ಅವಳು. ಅದಕ್ಕೋಸ್ಕರ ಅವಳು ಮತ್ತು ಅವಳ ಫ್ರೆಂಡ್ಸು. ಆದರೆ ನಾನು ಕೆಲಸ ಮಾಡಿದ್ದೀನಿ. ಸೊ ಮನೆಯದು ಕೀ ಬಂದುಬಿಟ್ಟು ನನ್ನ ಗಾಡಿ ಕೀನಲ್ಲಿ ಫಿಕ್ಸ್ ಆಗಿರುತ್ತೆ. ಗಾಡಿ ಕೀ ಜೊತೆ ಮನೆ ಕೀನು ಕೊಟ್ಟು ಬಂದ್ಬಿಟ್ಟಿದ್ದೀವಿ. ನಾನು ನಮ್ಮ ಯಜಮಾನ್ರದ್ದು ಕೀ ಇರುತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಅವ್ರ ಬೈಕ್ದು ಸಿಂಗಲ್ ಕೀ ತೊಗೊಬಂದಿದ್ದಾರೆ. ಇವಾಗ ನಮ್ಮದು ಮನೆ ಕೀ ಇಲ್ಲ. ಭವಿಷ್ಯ ತೊಗೊಂಡು ಹೊಟ್ಟೋಗಿದ್ದಾಳೆ. ಇನ್ನೂ ಒಂದು ಮನೆ ಒಳಗಡೆ ಇದೆ. ಅದಕ್ಕೋಸ್ಕರ ಇವಾಗ ನಮ್ಮ ತಾರಾ ಅತ್ತಿಗೆ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಸ್ಪೇರ್ ಕೀ ಇರುತ್ತೆ ಒಂದು, ಈಸ್ಕೊಂಡು ಅದನ್ನು ಯೂಸ್ ಮಾಡಿಬಿಟ್ಟು ಒಳಗಡೆ ಹೋಗ್ಬೇಕು ಗೈಸ್. ಸಿಕ್ತಾ? ಆಯಿತು, ಬಾಗಿಲು ತೆಗೆದ್ವಿ. ಬೈ ಚಾನ್ಸ್ ಮರ್ತೋದೆ. ಇನ್ ಕೇಸ್ ಏನಾದ್ರು ತಾರಾ ಅತ್ತಿಗೆ ಮನೆಯಲ್ಲಿ ಕೀ ಇಲ್ಲದೆ ಹೋಗಿದ್ದಿದ್ರೆ ತಿರ್ಗಾ ಕಾಲೇಜ್ ಹತ್ರ ಹೋಗಿ ಕೀ ಇಸ್ಕೊಂಡು ಬರಬೇಕಾಗಿರ್ತಿತ್ತು. ಥ್ಯಾಂಕ್ ಗಾಡ್. ಇವಾಗ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಗೊತ್ತಿಲ್ಲ ಗೈಸ್. ಆಲ್ರೆಡಿ ಟೈಮು 3:15. ಸೊ ಇವಾಗ ಏನಾದ್ರು ಸ್ವಲ್ಪ ಮಾಡಬೇಕು ಗೈಸ್. ಇವಾಗ ಸಾಯಂಕಾಲ 6 ಗಂಟೆ ಮೇಲಾಗಿದೆ. ಆ್ಯಂಡ್ ಇವಾಗ ನಾನು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಚಿಕನ್ ಸಾಂಬಾರು ಇತ್ತು. ಅದಕ್ಕೋಸ್ಕರ ಇವತ್ತು ಅಂಗಡಿಗೆ ಹೋಗಿದ್ದೆ. ಸೊ ಸ್ವಲ್ಪ ಅದು ಇದು ಪೌಡರ್ಗಳು ತೊಗೊಂಬರೋಣ ಅಂತ ಹೇಳಿಬಿಟ್ಟು ಚಿಕನ್ ಮಸಾಲ ಪೌಡರ್ ತೊಗೊಂಬಂದಿದ್ದೀನಿ. ದೆನ್ ಮ್ಯಾಗಿ ಮಸಾಲ ಪೌಡರು, ಪೆರಿ ಆ್ಯಂಡ್ ನೋಡೋಣ ಇದು ಫ್ರೈಡ್ ರೈಸ್ ಹೆಂಗಿರುತ್ತೆ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಇವತ್ತು ರಾತ್ರಿ ಹೆಸರು ಕಾಳ್ದು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಹಾಕ್ಬಿಟ್ಟು ಹೇಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಊಟ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಾನೇ ಮಾಡ್ಕೊಂಡು ತಿನ್ನೋಣ ಅದನ್ನು ಸಲಾಡ್ನ ಅಂತ ಅಂದ್ಕೊಂಡೆ. ಬಟ್ ನಂಗೆ ಸಲಾಡ್ ತಿಂದರೆ ಈ ಮುದ್ದೆ ಎಲ್ಲ ತಿನ್ನೋದಕ್ಕೆ ಒಂಚೂರು ಹೆವಿ ಆಗುತ್ತೆ ಅದೆಲ್ಲ. ಅದಕ್ಕೆ
ನಮ್ಮ ಯಜಮಾನ್ರು ಅಂದರೆ ತಿಂತಾರೆ. ಸೊ ಅವ್ರಿಗೆ ಸರ್ವ್ ಮಾಡ್ತೀನಿ, ಅವಾಗ ರೆಸಿಪಿ ತೋರಿಸ್ತೀನಿ ಗೈಸ್. ಭವಿಷ್ಯ ಅವ್ರ ಕಾಲೇಜಿಂದ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅದೇ ಎಲ್ಲ ಹೋಗಿದ್ಲು ಅನ್ನಲ್ಲ, ಅಲ್ಲಿಂದ ಮನೆಗೆ ವಾಪಸ್ ಬಂದಿದ್ದಾಳೆ. ಅವಳು ಡ್ರೆಸ್ ಚೇಂಜ್ ಮಾಡ್ಕೋತಾ ಇದ್ದಾಳೆ. ಇವಾಗ ನಾನು ಆಗಲೇ ಹೇಳ್ದಂಗೆ ಒಂದು ಸಲಾಡ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಸಲಾಡ್ಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ತುಂಬ ಈಸಿ, ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆ್ಯಂಡ್ ಹೆಲ್ದಿ ಕೂಡ. ಸೊ ಏನೇನು ಬೇಕು ಅಂತ ಅಂದರೆ ಬೇಯಿಸಿರೋ ಅಂಥ ಹೆಸರು ಕಾಳು ಮತ್ತು ಕಡಲೆಕಾಳು, ನೀವು ಯಾವುದೇ ರೀತಿ ಕಾಳುಗಳು ತೊಗೋಬೋದು. ಮತ್ತು ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಆ್ಯಂಡ್ ಬಾಯ್ಲ್ಡ್ ಎಗ್ನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಪೆಪ್ಪರ್ ಹಾಕಬೇಕು. ಇವತ್ತು ಪೆರಿ ಪೆರಿ ಪೌಡರ್ ತಂದಿದ್ದೀನಿ. ಸೊ ಅದನ್ನು ಒಂಚೂರು ಹಾಕ್ಕೊಳ್ಳೋಣ. ಹೇಗಿರುತ್ತೆ ಟೇಸ್ಟ್ ಒಂದು ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಕೊಡೋದು ಇದು. ಸೊ ಸ್ವಲ್ಪ ಕಡಿಮೆ ಖಾರ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟು, ಲೆಮನ್ ಅಷ್ಟೇ ಗೈಸ್. ಇದನ್ನು ಮಿಕ್ಸ್ ಮಾಡೋಣ. ಸೊ ಅದ್ರದ್ದು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಇದಕ್ಕೆ ಕುಕುಂಬರ್ ಸಹ ಹಾಕೋಬೋದು ಗೈಸ್, ಬಟ್ ನಾನು ಹಾಕೋತಾ ಇಲ್ಲ ಇವತ್ತು. ಸೊ ಹೇಗಿದೆ ಅಂದರೆ ಸಲಾಡ್ ತಿಂದೇ ಇರೋರು ಸಲಾಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡು ತಿನ್ನಿ. ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸಹ ಇದೆ. ನಿಮಗೆ ಯಾವ ಥರ ಮಸಾಲೆ ಬೇಕಾದರೂ ಹಾಕ್ಕೋಬೋದು. ಓಕೆ ಗೈಸ್, ನಮ್ಮ ಯಜಮಾನ್ರು ಬಂದಿದ್ದಾರೆ. ಕೊಟ್ಬಿಟ್ಟು ಅವ್ರ ಹತ್ರ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸ್ಟಾಪ್ ಮಾಡಿರಿ ಒಂದೇ ಒಂದು ಸೆಕೆಂಡು. ಇಲ್ಲಿ ಬ್ಯಾಕ್ ಬನ್ನಿ, ಪಾಸ್ ಮಾಡಿ ಅಷ್ಟೇ. ಇದು ತಿಂದ್ಬಿಟ್ಟು ಹೇಳಿ. ಚಪಾತಿ ಮಾಡಿಕೊಡ್ತೀನಿ ಇದಾದ್ಮೇಲೆ. ಚೆನ್ನಾಗಿದೆಯಾ ನೋಡಿ ಗೈಸ್. ನಮ್ಮ ಭವಿಷ್ಯ ಏನು ನಿದ್ದೆ ಬರ್ತಾ ಇದೆಯಮ್ಮ? ಹಾಂ, ಒಂದು ಅರ್ಧ ಗಂಟೆ ನಿದ್ದೆ ಮಾಡು, ಅದಾದ್ಮೇಲೆ ಎದ್ಬಿಟ್ಟು ಓದ್ಕೊಳ್ಳುವಂತೆ. ನೋಡಿ ಗೈಸ್, ಇವಾಗ ನಮ್ಮ ಯಜಮಾನ್ರಿಗೆ ಚಪಾತಿ ಮಾಡ್ಬೇಕು ರೀ. ಎಷ್ಟು ಚಪಾತಿ ಮಾಡಲಿ? 3. ಏನಂದ್ರಿ? ಏನ್ ಚೆನ್ನಾಗಿದೆ? ಚೆನ್ನಾಗಿದ್ಯಾ? ಇವಾಗ ಹೇಳ್ತಾ ಇದ್ದೀರಾ, ಅವಾಗ ಜೋರಾಗಿ ಹೇಳ್ತೀರಾ? ತಿಂದಾದ್ಮೇಲೆ ಕೊಟ್ಟಿದ ತಕ್ಷಣ ಗೊತ್ತಾಗಲ್ಲ ಅಂತ. ಥ್ಯಾಂಕ್ ಯು. ಭವಿಷ್ಯ ಕೋಪ ಮಾಡ್ಕೊಂಡಿಲ್ಲ ಗೈಸ್. ಇವಾಗ ಅವಳು ಆರಾಮಾಗಿದ್ದಾಳೆ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಭವಿಷ್ಯ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ. ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ಇವತ್ತೆಲ್ಲ. ಅವಳು ಅವ್ರ ಸರ್ ಮನೆಗೆ ಹೋಗಿದ್ಲು ಗೈಸ್, ಡ್ಯಾನ್ಸರ್ ಮನೆಗೆ ಪ್ರಾಕ್ಟೀಸ್ ಮಾಡಿಕೊಂಡು. ಇವಾಗ ಮನೆಗೆ ಬಂದು ಒಂದು ಅರ್ಧ ಗಂಟೆ ಇವಾಗ ನಿದ್ದೆ ಮಾಡ್ತಾಳೆ. ಮನೇಲಿ ಏನು ಪ್ರಾಕ್ಟೀಸ್ ಮಾಡಿಲ್ಲ, ಬರೀ ಪೊಸಿಷನ್ಸ್ ಪ್ರಾಕ್ಟೀಸ್ ಮಾಡಿದ್ದಷ್ಟೇ. ರೋಡಲ್ಲಿ ಬರ್ಬೇಕಾದ್ರೆ ಇರೋ ಟ್ರಾಫಿಕ್ಗೆನೆ ಸಾಕತ್ತಾಗ ನನ್ಗೆ ಚೆನ್ನಾಗಿ. ಅವಾಗ ಭವಿಷ್ಯಂಗೆ ಇನ್ನ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಗೊತ್ತಿಲ್ಲ, ಇವತ್ತು ಹೋದ್ಲಲ್ಲ ಗೊತ್ತಾಗಿದೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಏನು ಮಾಡ್ತಾ ಇದ್ದೀನಿ. ನಿಮಗೆ ಸಲಾಡ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಾನು ತಂದಿರೋದು ಏನಾದ್ರು ಡಿಶ್ಗೆ ಹಾಕೋಣ ಅಂತ. ಓಕೆನಾ? ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಬ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ತಿಂದಂಗೆ ಖಾಲಿ ಮಾಡ್ಬಿಡ್ಬೇಡ. ಬಾಯ್ ಬಾಯ್ ಗೈಸ್.